ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಸಫಾರಿಗಳಲ್ಲಿ ತೆರೆದ ವಾಹನ ಸಂಚಾರಕ್ಕೆ ಬ್ರೇಕ್, ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದ ಅರಣ್ಯ ಇಲಾಖೆ. ನೀಲಿ ಮಾರ್ಗ ಸಂಚಾರಕ್ಕೆ ಸೌರಶಕ್ತಿ ಅಭಯ, ನಮ್ಮ ಮೆಟ್ರೋದಿಂದ ವಿನೂತನ ಪ್ರಯೋಗ. ಭೂತಾನ್ ಚಾರಣ ಬೆನ್ನು ಹತ್ತಿದ ಮೇಘನ, ಟೈಗರ್ಸ್ ನೆಸ್ಟ್ ಮಟ್ಟದಲ್ಲಿ ಚಾರ್ಮಿನಾರ್ ಬೆಳಗ್ಗೆ. ನೇಪಾಳ ಪ್ರವಾಸೋದ್ಯಮ ಪ್ರಚಾರಕ್ಕೆ ನೂತನ ತಂತ್ರ, ಇನ್ಫ್ಲುಯೆನ್ಸರ್ಸ್ ಪ್ರವಾಸಕ್ಕೆ ಅಜಯ ಆಹ್ವಾನ. ದುಬಾರಿ ಘಟನೆಯ ಬಳಿಕ ರಾಜ್ಯ ಅರಣ್ಯ ಇಲಾಖೆ ಸಫಾರಿಗಳಿಗೂ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದೆ. ಸಫಾರಿಗಳಲ್ಲಿ ಉಪಯೋಗಿಸುತ್ತಿದ್ದ ತೆರೆದ ವಾಹನಗಳ ಸಂಚಾರಕ್ಕೆ ರಾಜ್ಯ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಪ್ರವಾಸಿಗರ ಸುರಕ್ಷತೆಯನ್ನ ಗಮನದಲ್ಲಿರಿಸಿ ಇನ್ನು ಮುಂದೆ ಸಫಾರಿಗಳಲ್ಲಿ ಸುರಕ್ಷಿತ ಬಸ್ಗಳ ಬಳಕೆ ಮಾಡುವಂತೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ನೀಡಿದ್ದಾರೆ. ಈವರೆಗೆ ಸಫಾರಿ ವಾಹನಗಳ ಮೇಲೆ ಹುಲಿ, ಆನೆ ಅಥವಾ ಯಾವುದೇ ವನ್ಯಜೀವಿಗಳು ದಾಳಿ ಮಾಡಿ ಜೀವಹಾನಿ ಸಂಭವಿಸಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖೆ ಈ ನಿರ್ಧಾರಕ್ಕೆ ಬಂದಿದೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಮ್ಮ ಮೆಟ್ರೋ ನೀಲಿ ಮಾರ್ಗವನ್ನ ಸಂಪೂರ್ಣ ಸೌರಶಕ್ತಿ ಚಾಲಿತ ಮೆಟ್ರೋವನ್ನಾಗಿ ಮಾಡಲು ಬಿಎಂಆರ್ಸಿಎಲ್ ನಿರ್ಧರಿಸಿದೆ. 55 ಕಿಲೋಮೀಟರ್ ಮೆಟ್ರೋ ಮಾರ್ಗ ಇದಾಗಿದ್ದು ಸಿಲ್ಕ್ ಬೋರ್ಡ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧ್ಯಯನ ನಡೆಸಿ ವರದಿ ನೀಡಿದ್ದು, ಪರಿಸರ ಸ್ನೇಹಿಯಾಗಿ ಸಂಚರಿಸುವ ಭಾರತದ ಮೊದಲ ಮೆಟ್ರೋ ಮಾರ್ಗವಾಗಿ ಇದು ಹೊರಹೊಮ್ಮಲಿದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬೊಲೋನಿಯಾದ ಬೀದಿಗಳಲ್ಲಿ ನಡೆಯುವಾಗ ನೀವು ಮಳೆಗೆ ನೆನೆಯುವ ಚಿಂತೆಯೇ ಇಲ್ಲ. ಏಕೆಂದರೆ ಇಲ್ಲಿ ಸುಮಾರು 40 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಪೋರ್ಟಿಕೋಗಳಿವೆ. ಇವುಗಳಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಮಾನ್ಯತೆಯೂ ಇದೆ. ಬೊಲೋನಿಯಾ ರೈಲು ನಿಲ್ದಾಣದಿಂದ ವಿಮಾನ ನಿಲ್ದಾಣಕ್ಕೆ ಹೋಗಲು ಮಾರ್ಕೋನಿ ಎಕ್ಸ್‌ಪ್ರೆಸ್ ಎಂಬ ಸುಧಾರಿತ ಮೊನೊರೈಲ್ ವ್ಯವಸ್ಥೆ ಇದೆ. ಇದು ಕೇವಲ 7 ನಿಮಿಷಗಳಲ್ಲಿ ನಗರದಿಂದ ಏರ್ಪೋರ್ಟ್ಗೆ ತಲುಪಿಸುತ್ತದೆ. ಪ್ರಯಾಣಿಕರಿಗೆ ಮತ್ತು ಪ್ರವಾಸಿಗರಿಗೆ ಇದು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಬೊಲೋನಿಯಾದ ವಿಯಾ ಪಿಯೆಲ್ಲಾ ಎಂಬ ರಸ್ತೆಯಲ್ಲಿ ಒಂದು ಪುಟ್ಟ ಕಿಟಕಿ ಇದೆ. ಇದನ್ನು ತೆರೆದು ನೋಡಿದರೆ ಬೊಲೋನಿಯಾದಲ್ಲಿ ಕಾಲುವೆಗಳು ಹರಿಯುತ್ತಿರುವುದು ಕಾಣುತ್ತದೆ. ಮಧ್ಯಕಾಲೀನ ಯುಗದಲ್ಲಿ ಈ ನಗರವು ವೆನಿಸ್ನಂತೆಯೇ ಕಾಲುವೆಗಳಿಂದ ಕೂಡಿತಂತೆ. ಆದರೆ ಕಾಲಕ್ರಮೇಣ ಹೆಚ್ಚಿನವುಗಳನ್ನು ಮುಚ್ಚಿ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಈ ಕಿಟಕಿ ಈಗಲೂ ಆ ಹಳೆಯ ನೆನಪನ್ನು ಉಳಿಸಿಕೊಂಡಿದೆ. ಹಾಗಾದ್ರೆ ಬೊಲೋನಿಯಾ ಯಾವ ದೇಶದಲ್ಲಿದೆ? ಚಾರ್ಮಿನಾರ್ ಬೆಡಗಿ ನಟಿ ಮೇಘನಾ ಗಾಂವ್ಕರ್ ಭೂತಾನ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಿರುವ ಮೇಘನಾ, ಭೂತಾನ್ ಪ್ರವಾಸದ ಕೊನೆಯ ದಿನ ಟೈಗರ್ಸ್ ನೆಸ್ಟ್ ಮಠದ ಚಾರಣಕ್ಕೆ ಹೋಗಬೇಕೆಂದು ನಿರ್ಧರಿಸಿದ್ದೆ. ಆ ಚಾರಣ ಅಷ್ಟು ಸುಲಭವಾಗಿರಲಿಲ್ಲ. ಆದರೂ ಆ ಮಠವನ್ನ ನೋಡಲೇಬೇಕೆಂದು ನಾವೆಲ್ಲ ನಿರ್ಧರಿಸಿದ್ದೆವು. ಆ ಬೆಟ್ಟವನ್ನ ಹತ್ತಿ ಇಳಿಯಲು 7 ಗಂಟೆ ಬೇಕಾಯಿತು. ಪ್ರಕೃತಿಯ ಮಡಿಲಿನಲ್ಲಿ ಇರುವ ಆ ಮಠವನ್ನ ಪ್ರವೇಶಿಸಿದಾಗ ಆದ ಅನುಭವ ವರ್ಣಿಸಲು ಅಸಾಧ್ಯ ಎಂದು ತಿಳಿಸಿದ್ದಾರೆ. ಹಿಮಾಲಯನ್ ರಾಷ್ಟ್ರ ನೇಪಾಳದ ನೈಸರ್ಗಿಕ ಸೌಂದರ್ಯ, ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯಮಯ ಪ್ರವಾಸೋದ್ಯಮ ತಾಣಗಳನ್ನು ಪ್ರಪಂಚಕ್ಕೆ ಪರಿಚಯಿಸುವ ಉದ್ದೇಶದಿಂದ ವಿಶೇಷ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಭಾರತೀಯ ಬ್ಲಾಗರ್ಗಳು, ಪಾಡ್ಕಾಸ್ಟರ್ಸ್ ಮತ್ತು ಇನ್ಫ್ಲುಯೆನ್ಸರ್ಸ್ ಪ್ರವಾಸ ಕೈಗೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಿದೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವ ನೇಪಾಳ ರಾಯಭಾರಿ ಕಚೇರಿ, ನೇಪಾಳದ ಆತ್ಮೀಯ ಆತಿಥ್ಯ ಮತ್ತು ವೈವಿಧ್ಯಮಯ ಪ್ರವಾಸೋದ್ಯಮ ಕೊಡುಗೆಗಳನ್ನು ಅನುಭವಿಸಲು ಭಾರತೀಯ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳನ್ನು ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ದೂಧ್ಸಾಗರ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.